ಕಾಶವ ಇವ್ ರೊಕ್ಕ ನಿನ್ನ ಮನ್ಯಾಗ ಇಟ್ಕೊರ್ವ ಮತ್ತು ನಮ್ಮ ನೋಡಿದಂದ್ರೆ ನೀನು ಸಂತಿ ಮಾಡತ್ತೇಳಿ ಅಂದಿರ್ತಾನು ಅವ್ನು ಹೇಳಿ ಈ ವಾರ ಸಂತಿ ನೀನು ನಿಗಸ್ ಅಂತೇಳಿ ಅದಕ್ಕೆ ಸಾವುಕಾರ ಪಗಾರ ಕೊಟ್ಟಿಲ್ಲ ಅಂತ ಹೇಳಿ ಪಗಾರ ಕೊಟ್ಟಿದ್ದ ನೀನು ಏನು ಹಾಕೋಬೇಡ ಅಂತ ಹೇಳಿದ್ರೆ ನಿನ್ನ ಮನ್ಯಾಗ ಇಟ್ಕೊರ್ವ. ಆಯ್ತಾ ಶಾಂತಕ್ಕ ಕೊಟ್ಬಿಡಂಗಾರ ನಿನಗೆ ಯಾವ ಬೇಕವ ಬಂದವೈ. ಆಯ್ತಾ ಇದ್ರವ ತಡ ಆಯ್ತು ಏನು ನೋಡೋ ಮನೆಯಿಂದ ಕೆಲಸ ಏನು ಮಾಡ್ಕೊ ನೋಡು ಎಲ್ಲರ ಕಸಕ್ಕೆ ಹೇಳಿದ್ರೆ ಯಾರೇ ಹೋಗುನಂತ ಹೇಳಿ ಇಡುವ. ಈ ವಾರದಾಗ 2 ದಿನ ತಪ್ಪೆ ಹೋಗೈತಿ ಎಲ್ಲರೂ ಬಂದು ಅಂದ್ರೆ ಹೋಗ್ಬಿಡು ಮಾತಾಗ. ನಿನಗೂ ಯಾರೇ ಕಸಕ್ಕೆ ಹೇಳಕ್ಕೆ ಬಂದ್ರೆ ಶಾಂತವನು ಬರ್ತಾ ಅಂತ ಹೇಳಿ ನನಗೆ ಯಾರೇ ಕಸಕ್ಕೆ ಹೇಳಕ್ಕೆ ಬಂದ್ರೆ ನಾನು ಕಾಶು ಬರ್ತಾ ಅಂತ ಹೇಳ್ತೇನೆ. ಹಿಂಗೆ ಮಾಡಿ ಒಂದು ಬ್ಯಾಸ್ಕಿದು ಕಳೆದು ಬಿಡುವ. ಆಯ್ತಾ ಹಂಗೆ ಮಾಡೋಣ. ಆಯ್ತಾ ಬರ್ಲೇನ ಮನ್ಯಾಗ ಏನು ಮಾಡೈತೆ ಏನೋ ಕಾಣಿಸ್ ಮಕ್ಕೊಂದಿಟ್ಟು ಹಂಗೆ ಕದ ಮುಂದಕ್ಕೆ ಮಾಡಿ ಬಂದೆ ನಾನು ಹೋಗ್ಕೊಂಡು ತಡಿವಾ ಹೋಗುವ. ಹೋಗಿ ಬಂದ್ರೆ ನಾವು ಬಂದು ಬಿಡುವ ಸಾಕಾಗೋಯ್ತು. ಕೆಟ್ಟ ದೂರ ನಡ್ಕೊಂತ ಬರ್ಬೇಕಲ್ಲ ಹೂವ ಡೌರ್ ಹಿಡಿತವ. ಕುಂದ್ರೆ ಯವ್ವ ಹಂಗಾರ ಕುಂದ್ರೆ ನೀರು ಕುಡಿಯವ್ವ ತಾರ ಮಗಳ ಅಂದಂಗ ನಿಮ್ಮ ಅಪ್ಪ ಏನಾರ ಮನೆಗೆ ಬಂದಿದ್ದೇನೆ ಹುಡುಗನ ಕರ್ಕೊಂಡ್ ಬರ್ತೀನಿ ಹೋಗಿದ್ದಲ್ಲ ಅವಾಗ. ಇಲ್ಲವ ಇಬ್ರು ಇನ್ನೂ ಬಂದೇ ಇಲ್ಲ ಅವ್ರ ಮನೆಗೆ. ನಾನು ಅಡುಗೆ ಮಾಡಿದ್ನಿ ಅಡುಗೆ ಮಾಡಿ ಈಗ ಕುಂದಿರ್ಬೇಕತ್ತೆ ಹೊರಗೆ ಬಂದಿದ್ನಿ ಅನ್ನು ಕೂಡ ನೀ ಬಂದು ನೋಡು ಹಿಂಗಾತ ಆಯ್ತು. ನನಗೆ ಗೊತ್ತೈತಿ ಇವನು ಹೋದಂದ್ರೆ ಹೊರಗೆ ಹೋಗ್ಬಿಡ್ತಾನೆ ಮನೆ ಅನ್ನೋದು ನಂತರಂಗಿಲ್ಲ. ಮೊದಲ ಇವ ಬರಂಗಿಲ್ಲ ಏನು ಮಗ ಇದಕ್ಕೆ ಬರ್ತಾನು ಇವು ಸುತ್ತಿದ್ರೆ ನಮ್ಮ ಮಗ ಸುದ್ದಿರಾಕ ಅಂದಂಗ ಒಂದು ಖುಷಿ ವಿಚಾರ ಐತೆವ್ವ. ಖುಷಿ ವಿಚಾರ ಏನಯ್ಯವ್ವ ಭಾಳ ದಿನ ಅದರಿಂದ ಖುಷಿ ವಿಚಾರ ಹೇಳಕತ್ತಿಲ್ಲ ಏನು ಅಂತದ ಏನಿರ್ಬೇಕು ಹೇಳ ಮಗಳ ನೋಡುನು. ಅಯ್ಯ ನನಗೇನು ಗೊತ್ತಯ್ಯವ ನಂಗೇನು ಗೊತ್ತಿಲ್ವ ಹೇಳಿ ನೀನು ನೋಡುನು ನನಗೆ ತಡ್ಕೊಳಕ್ಕಾಗತ್ತೆ ಹೇಳ ಏನು ಖುಷಿ ವಿಚಾರ. ಅದೇ ಯವ್ವ ಮನೆ ಕಸಕ್ಕೆ ಹೋದಾಗ ಸಾವುಕಾರ ಮುಂದೆ ಹೇಳಿದ್ನಿವ ನಾನು ಮಗಳನ್ನ ತೋರ್ಸಾಕ್ತಿದ್ವು ಒಂದು ಹುಡುಗಿ ಎಲ್ಲ ಇತ್ತಂದ್ರೆ ವರ ಐತಂದ್ರೆ ಅಟ್ ಅನುಕೂಲ ಆಗುವಂಗ ನಮ್ಮ ಇದನ್ನೇವ ನಮಗೆ ತಕ್ಕಂಗ ಎಲ್ಲ ಇತ್ತಂದ್ರೆ ನೋಡು ಅಂತೇಳಿ ಹೇಳಿದ್ನಿ ಸಾವುಕಾರ್ಗೆ. ಹಿಂಗಾಗಿ ಸಾವುಕಾರ ನೋಡುವ ಎಡ್ಡ ದೌಡನ ಮಂತನ್ ತಗ್ದ ನಂದು ಹೇಳಿ ಏನೋ 4 ದಿನ ಆಗಿಲ್ಲ ಎಷ್ಟು ಚಲೋ ಮಂತನ್ ತಗ್ದನ್ವ. ಹಾಂ ಮದುವಿನ ಹೂನಯ್ಯವ ಮತ್ತು ಬಾ ದಿನ ಆಯ್ತು ನೀನು ಸಾಲಿ ಬಿಟ್ಟು ಮನ್ಯಾಗ ಇಟ್ಕೊಂಡು ಕೂತ್ರೆ ಮಂದಿ ಅಂತ ಕೇಳ್ತಾರು. ಹಿಂಗಾಗಿ ನೋಡೋಣ ಸಾವುಕಾರ ಹೇಳಿದ್ನಿವ ಒಂದು ಎಲ್ಲರೂ ವರ ಐತಂದ್ರೆ ತೆಗಿ ಅಂತೇಳಿ ಮತ್ತೆ ಅಷ್ಟು ದೌಡನ ತಗ್ದಾನ ಸಾವುಕಾರ. ಹೆಂಗಂತಿ ಖುಷಿ ವಿಚಾರ ಅಲ್ಲ? ಇಲ್ಲವ್ವ ನನಗೇನು ಖುಷಿ ವಿಚಾರ ಅಲ್ವಾ ಇದು. ನಾನು ಹೋಗಂಗಿಲ್ಲವ ಮದುವೆ ಮಾಡ್ಕೊಂಡು ಬಿಟ್ಟು ನನಗೇನು ಇಷ್ಟ ಇಲ್ಲ ಮದುವೆ ಗಿದ್ವಿ ಏನು ಬೇಡವ ನಾನು ಹಿಂಗೆ ಇರ್ತೇನೆ ನೋಡತ್ತ. ಯವ್ ನನ್ನ ತಾಯಿ ಹಂಗೆ ನಾಕೋಬೇಡವ ಮೊದಲೇ ಮಂತಾನೈತಿ ಹಂಗೆ ಅಡ್ ಮಾತು ಹಾಕ್ಬಾರ್ದು ಅಡ್ಡ ಬಾಯಿ ಹಾಕ್ಬಾರ್ದು ಮತ್ತು ಚಲೋ ಆಗಂಗಿಲ್ಲ ಮುಂದೆ ಬಂದಿದ್ದು ಮಂತಾನೆ ಯಾವುದಕ್ಕಿರುವತ್ತು ನಾವು ಏನು ನೋಡಿ ಕೂಡಲೇ ಒಮ್ಮೆಗೆ ಕೊಟ್ಟು ಬಿಡಂಗಿಲ್ಲ. ಬಂದು ನೋಡ್ಕೊಂಡು ಹೋಗ್ವಾರಕ್ಕ ತಾಯಿ ಮಗನು ಬರ್ತಾರೋ ಯಾರು ಬರ್ತಾರೋ ಬರ್ವಾರಾಗ ಏನು ಮಾಡ್ತಾರೋ ಏನು ಬರ್ತೇನಂತ ಅಂದಾರ ಹೇಳತ್ತ ನನ್ನ ಸಾವುಕಾರ ಮೊದಲು ನೋಡು. ನಿಮ್ಮ ಅಪ್ಪನು ಏನೋ ಕೇಳಿ ತಡಿ ನಿಮ್ಮ ಅಪ್ಪನ ಕೇಳ್ಕೊಂಡು ಅಟ್ ಊರಾಗೇನು ಹಿರಿಯರ ನಟ್ಟು ಕೇಳ್ಕೊಂಡು ಆಯ್ತ ಏನಂಬುದು ಹೇಳಿದ್ರೆ ಆ ಸಾವುಕಾರ. ಹೆಂಗಂತಿ ಹೋಗುವ ಯವ್ವ ನನಗೆ ಬೇಡ ಮದುವೆ ನೀ ಏನು ಅಂತೇನ ನೀನು ಈ ಪರಿಸ್ಥಿತಿ ನಾ ಬಿಟ್ಟು ಹೋಗಂಗಿಲ್ಲವ ಮದುವೆ ಮಾಡ್ಕೊಂಡು ಇನ್ನೊಬ್ಬರ ಮನೆಗೆ ನಂಗೇನು ಬೇಡವ ಮದುವೆ ಈಗ ಬೇಡ ನನಗೆ ಬೇಕಾದ್ರೆ ನಾನು ಮುಂದೆ ಮಾಡ್ಕೋತೀನಿ ಇನ್ನೊಂದು 2 ವರ್ಷ ಬಿಟ್ಟು. ಆದರೆ ಈಗಂತೂ ಬೇಡವಾ ಒಂದಿಟ್ಟು ನಿಮ್ಮದು ಪರಿಸ್ಥಿತಿ ಒಂದಿಟ್ಟು ಸುಧಾರಿಸಲಿ ನಿನ್ನ ಕೈಯಾಗ ರೊಕ್ಕ ಮಾಡ್ಕೋ. ಈಗ ಪಗಾನ ಲಗ್ನದ ನಿನ್ನ ಕೈಯಾಗ ಎಲ್ಲಿದಾವ ರೊಕ್ಕ ಹೇಳಿ ನೀನು ನಿನಗೆ ಮತ್ತೆ ತ್ರಾಸಲ್ಲ ಯವ್ವ. ಮಂದಿ ಮಾತಾಡಾರೇನು 100 ಮಾತಾಡ್ತಾರೆ ಹೆಚ್ಚು ಆದ್ರೂ ಮಾತಾಡ್ತಾರೆ ಕೆಟ್ಟಾದ್ರೂ ಮಾತಾಡ್ತಾರೆ. ಈ ನೀ ಬಗಾನ ಕೊಟ್ಟರು ಮಾತಾಡ್ತಾರೆ ಮನ್ಯಾಗ ರೂಮ್ ಕೂತ್ರು ಮಾತಾಡ್ತಾರೆ. ಅವ್ರ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು ಈಗ ಬೇಡವಾ ನಿನ್ನ ಕೈಯಾಗ ರೊಕ್ಕಿಲ್ಲ ಅದಕ್ಕೆ ನನಗೆ ಜೀವ ಮರಕತ್ತೈತಿ ಬೇಡ ನನಗೆ ಈಗ ನಮ್ಮ ಮದುವೆ ಮಾಡ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ತಲೆಯಾಗ ಇಲ್ವಾ ಅದು ಮದುವೆದು ನೀ ಏನು ಎಷ್ಟು ತಲೆ ತೊಗೊಂಡು ಕೂತೀವ ನನಗೆ ಭಾಳ ವಯಸ್ಸಾಗತ್ಲಿ ಯವ್ವ. ನನಗರ ಎಲ್ಲಿ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದೈತಿ ಯವ್ವ. ನೀವು 3 ಮಂದಿನ ನೀವು 3 ಮಂದಿ ಎದೀರಿ ಅಂತೇಳಿ ನನ್ನ ಜೀವನ ಆಗೈತೆ ಅವತ್ತು ಹೇಳಿದ್ನಲ್ಲ ಯವ್ವ. ನೀವು ಅದಿರಿ ಅಂತೇಳಿ ನಾಟ ಈಗ ಅದು ದುಡಿಯಾಕತ್ತು ಹೊಂಟೇನೆ ಅದ್ರ ನೀ ಅಂತೂ ಭಾಳವ ನನಗೆ ಒಂದು ಏನಂತಾರೆ ಅವ್ವ ಅಪ್ಪ ಇದ್ದಂಗೆ ನೋಡುವ ನೀವು ಹೋಗ್ಬೇಕು ನನ್ನ ಮನ್ಯಾಗ ನೀನು ಮದುವೆ ಮಾಡಿ ಕಳಿಸಿದ್ದು ನನಗೂ ಬೇಡಾಗೈತೆ ಯಾವಾಗ ಏನು ಮಾಡೋದು ಯಾವತ್ತಿಲ್ಲ ಯಾವತ್ತರ ಒಂದಿನ ಹೋಗಬೇಕಲ್ಲ ಮದುವೆ ಮಾಡ್ಕೊಂಡು ನೀನೇ ಹೇಳಿ ನೋಡೋಣ. ಹೋಗಬೇಕಾ ಯವ್ವ ಹೋಗಬೇಕು ನಾನಿಲ್ಲ ಅಂತ ಹೇಳಕತ್ತಿಲ್ಲ ನನ್ನ ಮದುವೆನೂ ಬೇಡ ಅಂತ ಹೇಳಕತ್ತಿಲ್ಲ ಒಂದು ಈಟ್ ಅಂದ್ರೆ ಒಂದು ವರ್ಷರ ಅಥವಾ 2 ವರ್ಷರ ಬೇಡವ ಅದಕ್ಕೆ ಹೇಳಕತ್ತಿನ. ಈಗ ನೋಡ ಹುಡುಗನು ಹಂಗೆ ಮಾಡಕತ್ತಾನ ಅಪ್ಪನೂ ಹಂಗೆ ಮಾಡಕತ್ತಾನ. ಈಗ ಮತ್ತೆ ಬಗಾನ ನನ್ನ ಮದುವೆ ಅಂತ ಹೇಳಕತ್ತಿ ಈಗ ನನ್ನ ಮದುವೆ ಮಾಡಿಕೊಟ್ಟು ಅಂದ್ರೆ ಮತ್ತೆ ನೀವು ಒಬ್ಬಕಿನ ಹಾಕಿವ ಮನ್ಯಾಗ ಯಾರು ದೀಪ ಒಟ್ಟು ಗೊತ್ತಾಗಂಗಿಲ್ಲ ಅದು ಸಣ್ಣಕ್ಕಂದ್ರೂ ತಿರವ ಸಾಯುವಂತೂ ಅದೇನು ಮಾಡಂಗಿಲ್ಲ ಸುಮ್ಮನೆ ನಿನಗೆ ಮತ್ತೆ ತ್ರಾಸ ಆಕತಿ ಬೇಡ ಅಂತ ಹೇಳಕತ್ತೀನಿ ನಾನು. ಇಟ್ಟು ದೌಡ್ ನೀ ಯಾರು ಮುಂದೆ ಅಪ್ಪನತ್ತು ಏನು ಕೇಳಕೋಬೇಡುವ ಆತ ಬೇಡ ಅಂತ ಹೇಳಿ ಸಾವುಕಾರಾಗ ಇಟ್ಟು ದೌಡ್ ಬೇಡ ಅಂತ ಹೇಳುವ ನಾ ಏನು ಮಾಡ್ಕೊಳಂಗಿಲ್ಲ ಹೋಗುವ ಆತ ಯವ್ವ ಹಂಗೆ ನಾಕೋಬೇಡವ ತಾಯಿ. ಬಟ್ ನಾ ಏನು ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ನಿಲ್ಲ ನಿನಗೆ ಏನೋ ನೋಡುದು ಮಾಡೋದು ಇನ್ನೂ ಭಾಳ ದೊಡ್ಡದಿನ ಅಂತ ಹೇಳೋದು ಉದಾಟೈತಿ. ಅವ್ರು ಬಂದು ನೋಡ್ಕೊಂಡ್ರೆ ಹೋಗಿ ಮೊದಲು ನಮ್ಮ ಹುಡುಗ ಪಸಂದ್ ಬರಬೇಕು ಮತ್ತು ಹೋಗಿ ಮನೆಯೆಲ್ಲ ನೋಡ್ಕೊಂಬರ್ಬೇಕು ಎಲ್ಲ ಮಾಡ್ಬೇಕಿನ್ನ ಒಮ್ಮೆಗೆ ಹಾಕತ್ತೀನಿ ಮದುವೆ ಅಂದ್ರೆ ಅದೆಲ್ಲ ದೊಡ್ಡ ಕತೆ ಐತೇಳು. ಇನ್ನೂ ಈ ಮಂತಾನ ಬಂದೈತೆ ಅಷ್ಟೇ ಅದು ರೋಗ ಮತ್ತು ಮೊದಲೇ ಮಂತಾನ ಇತ್ವ ಬೇಡ ಅನ್ಬಾರ್ದು ಅದೇನೋ ಅಂತಾರಲ್ಲ ಅಪ್ಸುಕನದು ಹಂಗೆ ಮಾಡಬಾರ್ದು ಹ್ಞೂ ಅಂದ್ಕರಿಂದ ಸುಮ್ಮನೆ ಹೆಂಗೆ ಹೇಳ್ತೀನಿ ಅಂತ ಕೇಳಿವ ನೀ ಮತ್ತು ಅಣಂತರ ಬಾಯಿ ಹಾಕಕ್ಕೆ ಹೋಗಬೇಡವ. ಅದ್ರಾಗ ಮತ್ತೊಂದು ಖುಷಿ ವಿಚಾರ ಏನಂತಂದ್ರೆ ನೋಡಿ ಹುಡುಗನ ಕಡೆನವ್ರಿಗೆ ಏನೇನು ಬೇಡ ಅಂತ ಹೇಳ್ಯಾರ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನು ಬೇಡ ಅಂತ ಹೇಳ್ಯಾರ ಮುಸ್ತೆ ಮದುವೆ ಒಂದು ಮಾಡ್ಕೊಟ್ಟ ಸಾಕತ್ ಹೇಳ್ಯಾರಂತೆ ಅಂತ ಈಗಿನ ಕಾಲದಾಗ ಇಂಥ ಹುಡುಗ ಸಿಗ್ತಾನೆ ಹೇಳಿ ನಾನು ನೋಡೋಣ. ಈಗಿನ ಹುಡುಗರೇನು ಬರೀ ಮಾತಾಡ್ತಿದ್ರೆ ಮತ್ತೆ ನೋಡಕ್ಕೆ ಬಂದು ನಾನು ಹೇಳ್ತಾರೆ ನನಗೆ ಅಟ್ಬೇಕು ಇಟ್ಬೇಕು ಅಂತೇಳಿ ಮತ್ತು ಇಂಥದ್ರಾಗ ಇಂಥ ಕಣ್ಣು ಬಂದಾಗ ಅಂತ ಹುಡುಗಿ ಹಾಕತ್ತೆ ಅಂದ್ರೆ ನಮ್ಮ ನಶೀಬು ನಿಂದು ನಶೀಬು ಮತ್ತು ಅದಕ್ಕೆ ಹೇಳಕತ್ತಿದ್ದು ನಾನು ಅದಕ್ಕೆ ತಲೆ ತೊಗೊಂಡಿತ್ತು ಅಲ್ಲ ನೀ ಹೇಳಿ ನೋಡೋಣ ಏನು ಬಂಗಾರ ಬೆಳ್ಳಿ ಬೇಡ ಅಂತ ಹೇಳ್ಯಾರು. ಹೌದಾ ನನ್ನ ಕೂಸ ಬಂಗಾರ ಬೆಳ್ಳಿ ಏನು ಬೇಡ ಅಂತ ಹೇಳ್ಯಾರ ಹುಡುಗ ಒಂದು ಚಂದಿದ್ರೆ ಸಾಕಂತ ಹೇಳ್ಯಾರ ಸಾವುಕಾರ ಮುಂದೆ ಅದಕ್ಕೆ ನಾನು ತಲೆ ತೊಗೊಂಡಿದ್ದು. ಏನವ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡುವ ನೀ ಹೆಂಗೆ ಮಾಡ್ತೀನಿ ನನಗಂತೂ ಈಗ ಮನಸ್ಸಲ್ಲಿ ಮದುವೆ ಆಗೋದು ಮತ್ತು ನಿನಗೇನೋ ಭಾಳ ಮನಸ್ಸಿತ್ತು ನೀನು ಭಾಳ ಪಸಂದ್ ಬತ್ತು ಅಂದ್ರೆ ನೀ ಎಲ್ಲಿ ತೋರಿಸ್ತಿಲ್ಲ ಬಟ್ ಮಾಡಿ ತೋರಿಸಿದ್ರೆ ನನ್ನ ಮದುವೆ ಮಾಡ್ಕೊಂಡು ಹೋಗ್ಕೊಂಡು ನೋಡ್ಯವ. ನನಗೇನು ಅವನ ಬೇಕು ಇವನ ಬೇಕು ಅಂತಿಲ್ಲ ಹುಡುಗ ಚಂದ ಇರಬೇಕು ಚಂದ ಇರಬಾರ್ದು ಅಂತ ಹಿಂಗೂ ಇಲ್ಲ ಎಂಥವೇಕಿರಲಿ ಮಟ್ಟ ನೀ ತೋರಿಸಿದಲ್ಲೇ ನಾ ಮದುವೆ ಮಾಡಿಕೊಡು ನಾ ಮದುವೆ ಮಾಡ್ಕೊಂಡು ಹೋಗ್ಕೊಂಡು ನೋಡುವ ನಿನ್ನ ಒಟ್ಟಿನ ತ್ರಾಸ ಕೊಡೋಕೆ ನನಗೆ ಇಷ್ಟನೇ ಇಲ್ಲ. ಆದರೆ ನಂದು ಇಷ್ಟವ ನಿನ್ನ ತ್ರಾಸಿಗೆ ಭಾಳ ಐತಿ ಅದ್ರ ಸಲುವಾಗಿ ಮದುವೆ ಅಂದ್ರೆ ಮದುವೆ ಮಾಡ್ಕೊಡೋದು ಅಷ್ಟೇ ಅಂದ್ರೆ ಅಷ್ಟರೇ ರೊಕ್ಕ ಎಲ್ಲಿದಾವ ನಿಮ್ಮ ಅಂತ್ಯಕ್ಕೆ ಅದಕ್ಕೆ ನಾ ಹೇಳಕತ್ತಿದ್ದು ಇನ್ನೊಂದು 2 ವರ್ಷ ತಡೀರಿ ನಿಮ್ದು ಚಲೋ ಆಕತಿ ಅಂತ ಹೇಳಿ ನನಗೂ ಸಮಾಧಾನ ಆಕತಿ ಹಿಂಗಾಗಿ ನಾನು ಬೇಡ ಅಂತಂದಿದ್ದು ಮದುವೆ ಮತ್ತೇನೂ ಇಲ್ವಾ.
ನೀನು ಯೋಚನೆ ಮಾಡೋದೆಲ್ಲ ಕರೆ ಐತೆವ ರೇಣುವ, ನೀ ಯೋಚನೆ ಮಾಡೋದು ಕರೆ ಐತಿ. ಆದ್ರೆ ಏನು ಮಾಡೋದು, ನಮ್ದು ಇದು ಕಷ್ಟ ಅನ್ನೋದು ನಾ ಬಡ್ಡಿಂದ ನಾನು ಮದುವೆ ಆದಾಗಿಂದನೇ ನಡೆದೈತಿದೆ. ಈಗ ಬಂದೆ ಇನ್ನು 2 ವರ್ಷ ಮುಗಿತೈತೆ ಅಂತ ಹೇಳಿ ನನಗೇನು ಗ್ಯಾರಂಟಿ ಇಲ್ವಾ. ಇದು ನಾ ಸಾಯೋದ ಇದ್ರಾಗ ಬಡತನದಾಗ ನಾ ಸಾಯಕ್ಕೆ ಇದ್ರಾಗ ಹೋಗೋದೈತೆ ನಂದೆ. ನೀ ಅದಕ್ಕೆ ನಿನ್ನ ಜೀವನ ಹಾಳು ಮಾಡ್ಕೋತೀವ. ಸುಖದಿಂದ ಇರೋಗು, ಚಲೋ ಐತಿ ಮಂತಾನ. ನನಗೆ ಅಟ್ಟ ಬೇಕಾಗೈತಿ, ಹೆಣ್ಮಕ್ಳು ಅಟ್ಟ ಚಲೋ ಆದ್ರೆ ಸಾಕು ನಿನಗೆ. ಇವು ಗಂಡಸರೇನು ಎಲ್ಲರ ಬಿದ್ದು ಕೆರಿಂದ ಇದನ್ನ ಮಾಡ್ತಾ ಇವು ದೊಡ್ಡಕ್ಕವು ಏನಾಗ ಬಾಳೆ ಮಾಡ್ಕೊಂಡು ತಿಂತಾವು ಇವು. ಅದೇ ನನಗೆ ಚಿಂತಿಲ್ಲ, ನನಗೆ ಹೆಣ್ಮಕ್ಳದ್ದು ಚಲೋ ಆಗ್ಬೇಕು ಅನ್ನೋದು ಅಷ್ಟೇ ನೋಡು. ಅದ್ರ ಸಂಬಂಧ ಗುದ್ದಾಡಕತ್ತಿತ್ತು. ಪರ್ಸು ಬಂದಪ್ಪ. ಏನಯ್ಯಪ್ಪ ಇವತ್ತು ಮನೆ ನೆನಪಾತ ನಿನಗೆ? ಎಲ್ಲಿ ಹೋಗಿದ್ದು ಇಟ್ಟು ದಿನ? ಎಲ್ಲಿ ಹೋಗ್ಲಿವ, ದೋಸ್ತನ ಜೋಡಿ ಅವ್ರ ಊರಿಗೆ ಹೋಗಿದ್ನೆ. ಅಲ್ಲ ಯಪ್ಪ ಮಗನ, ಒಂದಿಟ್ಟು ಹೇಳರೆ ಹೋಗ್ಬೇಕಲ್ಲ ಮನ್ಯಾಗ, ಹೋದ್ರೆ ಹೋಗಲ್ಯಾಕ? ಹೆಂಗಾಗಿ ನೋಡಪ್ಪ 2 ದಿನದಾಗ ಊಟಿಲ್ಲ ಏನಿಲ್ಲ, 2 ಸರಿಗೆ ಹಿಂಗೆ ಕೂದಲ ಬಿಟ್ಕೊಂಡು ಅಡ್ಡಾಡ್ತಿರ್ಬೇಕು. ಕಟ್ ಮಾಡ್ಸ್ಕೊಂಬ ಅಂದ್ರು ನಾ ಯಾಕಂತೀಯಪ್ಪ ನೀ ಅಂತರು. ಒಂದಿಟ್ಟು ಹೇಳರೆ ಹೋಗ್ಬೇಕಲ್ಲ ಮನ್ಯಾಗ. ಎಲ್ಲಿ ಹೋಗಿ ಅಂತೇಳಿ ನಾವು ಹುಡ್ಕಾಡ್ಕೊಂಡು ಕೂತೀವಿ ಇಲ್ಲಿ. ನೀನು ಕೇಳಿದ ಕ್ವಶನ್ ಮಾತು ಕೇಳಕ್ಕೆ ಹೋಗಬೇಡ, ನನಗೆ ಸುಮ್ಮನೆ ಸಿಟ್ಟು ಬರ್ತೈತಿ. ಹೇಳಿದ್ನಲ್ಲ ನಾನು ದೋಸ್ತನ ಜೋಡಿ ಊರಿಗೆ ಹೋಗಿದ್ದೆ ಅಂತೇಳಿ, ಅಷ್ಟು ಆತದ. ಹೋಗು ಮುಂದೆ ಹೇಳ್ಬೇಕಾನೆ, ನೀವೆಲ್ಲ ಮಕ್ಕೊಂಡಿದ್ರೆ ಅದಕ್ಕೆ ನಾ ಏನು ಹೇಳಿಲ್ಲ, ಹಂಗೆ ಎದ್ದು ಹೋದ್ನೆ ಅಷ್ಟು. ದೋಸ್ತನ ಊರಿಗೆ ಎದಕ್ಕೆ ಹೋಗಿದ್ಯಪ್ಪ? ದೋಸ್ತನ ಊರಿಗೆ ಎದಕ್ಕೆ ಹೋಗಿದ್ದೆ ಅಂದ್ರೆ ಹಂಗೆ ಸುಮ್ಮನೆ ಅವ್ನು ಹೊಂಟಿದ್ದೆ. ಅದಕ್ಕೆ ನಾನು ಬರ್ತೀನಿ ತಡಿ ಅಂತೇಳಿ ನಾವು ಎಲ್ಲಿ ಹೋಗೋದೈತಿ, ನಮಗರ ಯಾರು ಕರೀತಾರು, ಅದಕ್ಕೆ ಅವ್ನ ಜೋಡಿ ಹೋಗಿ ಬಂದು ನಾನು. ನಮಗಾರ ಯಾರು ಕರೀತಾರೋ ಅಂದ್ರೆ ಮತ್ತೆ ನೀವು ಸುದ್ದಿ ಇರ್ಬೇಕಪ್ಪ. ನೀವು ಸುದ್ದಿದ್ರೆ ಕರ್ಕೊಂಡು ಹೋಗ್ತಾರು ಸುಟ್ಟಿಗೆ. ನೀವು ಹಿಂಗೆ ಉಡಾರ್ಗದ್ಲಿ ಅಲ್ಲಿ ಇಲ್ಲಿ ಹೇಳ್ದೆ ಕೇಳ್ದ ಹಿಂಗೆ ತಿರ್ಗಾಡ್ಕೊಂತ ಹೋದ್ರೆ ಮತ್ತೆ ಯಾರ್ಯಾರು ಕರ್ಕೊಂಡು ಹೋಗ್ತಾರು, ಯಾರ್ಯಾಕೆ ಮೈಮ ಹೋಗ್ತಾರು? ಏನೋ ಪರ್ಸು, ಏನು 2 ದಿನ ಆತು ಹೋಗಿ ಹೆಂಗೋ ನೀನು ಊಟ ಅದು ಮಾಡಿಲ್ಲ? ಅವ್ವ ಇಲ್ಲಿ ಹಗಲಿ ರಾತ್ರಿ ಚಿಂತೆ ಮಾಡ್ಕೊತ ಕೂತಾಳ, ಎಲ್ಲಿ ಹೋಗ್ಯ ನನ್ನ ಮಗ ಅಂತೇಳಿ. ಏನು ನೀವು ಒಂದು ಈಟರ್ ಐತಿಲ್ಲ ಅರವ ಅನ್ನೋದು? ಅಕ್ಕ ನೀ ಏನು ಮಾತಾಡ್ಕೋಬೇಡ, ನಂಗೆ ಸುಮ್ಮನೆ. ಯಾಕೇನು ಮಾತಾಡೋ? ಎಲ್ಲಿ ಹೋಗಿ ಅಂತ ಕೇಳ ಅಷ್ಟೆಲ್ಲ ಇಲ್ಲಿ ಬಿಡುವ. ನೀನು ಕೇಳಕೋಬೇಡಂಗ ಸುಮ್ಮನೆ ಉಲ್ಟಾ ವಾದ ಹಾಕ್ತಾನೆ ನೋಡು. ಅರಿವನು ಎಟ್ಟು ಹೊಲಸಾಗ್ಯ, ಹೋಗಿ ಚಾಕ ಮಾಡು, ಹೋಗು. ಊಟ ಮಾಡಿಲ್ಲ? ಊಟ ಮಾಡೇನು. ಚಳಕ ಈ ಕಟ್ ಮಾಡ್ತೀನಿ ನೋಡಿ. ನನಗೆ ಈಗ 100 ರೂಪಾಯಿ ಕೊಡು, ನನಗೆ ಬೇಕಾಗ್ಯವ. ಎದಕ್ಕೆ ಅಯ್ಯಪ್ಪ 100 ರೂಪಾಯಿ? ಇನ್ನ ಬರೋದು ಈಗ ಬಂದು ಕೂಡಲೇ ಮಾತ್ರ ರೊಕ್ಕ ಬೇಡಕತ್ತಿ. ಮತ್ತೆ ಎಲ್ಲಿ ಹೋಗ್ಬೇಕಂದಿ? ಕೊಡುವ, ನೀನು ಎದಕ್ಕೆ ಬೇಕು ಏನು ಅಂತ ಕ್ವಶನ್ ಮೇಲೆ ಕ್ವಶನ್ ಹಾಕ್ಬೇಡ. ನನಗೆ ಬೇಕಾಗ್ಯ ಕೊಡು, ನನ್ನನ್ನು ಖರ್ಚಿರ್ತಾವ. ಅಯ್ಯಪ್ಪ ಮತ್ತೆ ಬಗಾನ ಕೊಡಂದ್ರೆ ಎಲ್ಲಿ ಕೊಡು ನೇಪ? ನಾವು ವಾರ ತಕ್ಕ ದುಡ್ಡು ಪಗಾರ ಕೊಟ್ಟು ಸಾವುಕಾರ ಅಂತೇಳಿ ನಾವು ಕೂತಿ ಮನೆ ಸಂತಿರ್ಲಾರ್ದು ಮತ್ತೆ ನೀ ಬಂದು ಕೇಳಿದ್ರೆ 100 ರೂಪಾಯಿ ಬಿಡಿದ್ರೆ ಎಲ್ಲಿ ಕೊಡ್ಲಿ ಅಪ್ಪನ? ನೀ ಎಲ್ಲಿ ಕೊಡ್ತಿ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗೆ ಬೇಕಂದ್ರೆ ಬೇಕು, ನಾನು 100 ರೂಪಾಯಿ ತೊಗೊಂಬಾ. ನನ್ನ ಕಡೆ ಇಲ್ಲ ಅಯ್ಯಪ್ಪ, ಎಲ್ಲಿ ಕೊಡ್ಲಿ? ಕರೆನ ಹೇಳಕತ್ತೀನ. ಇಲ್ಲ ನಂದೇಕ ಸಂತಿನೂ ಮಾಡಿಲ್ಲ, ಬೇಕಾದ್ರೆ ಅಡಿಗೆ ಮನೆ ಹೋಗಿ ನೋಡೋ ಹೋಗಿ. ಏನಂದ್ರೆ ಏನೂ ಇಲ್ಲ ಮಾಡಾಕ. ಹೌದಾ ಬಸ್ಸು, ಕರೆನ ಹೇಳಕತ್ತಾಳ ಅವ್ವ. 2 ದಿನ ಆಯ್ತು ಮನ್ಯಾಗ ಏನೂ ಇಲ್ಲ. ಸಾವುಕಾರ ರೊಕ್ಕ ಕೊಟ್ಟಿದ್ರೆ ಅದನ್ನ ಮತ್ತೆ ಬೇರೆ ಕೊಟ್ಟಿಲ್ಲ. ಏನು ಹೇಳಕತ್ತೀವ? ದುಡ್ದಿದ್ದು ಪಗಾರ ಕೊಟ್ಟಿಲ್ಲ. ಇಲ್ಲಾಂದ್ರೆ ಮನ್ಯಾಗ ಹಿಂಗೆ ಇರ್ತಿದ್ದಿಲ್ಲ, ಕೊಡ್ತಿಲ್ಲ ಮತ್ತೆ ಅವ್ವ ನಿನಗೆ. ಅದಕ್ಕೆ ಗೊತ್ತಾಯ್ತು, ನನಗೆ ಸುಳ್ಳು ಹೇಳಕತ್ತೀನಿ, ನೀವು ಇಬ್ರು ಕುಡ್ಕೇರಿ. ಇಲ್ಲ ಯಪ್ಪ, ಸುಳ್ಳು ಅದಕ್ಕೆ ಹೇಳು. ಬೇಕಾದ್ರೆ ಹೋಗಿ ನೋಡೋ ಹೋಗಿ ಅಡಿಗೆ ಮನೆ ಎಲ್ಲಾರು ಸಿಕ್ಕೊಂಡ್ರೆ ತೊಗೊಂತ ನೀನು. ನನಗೆ ಸಿಗೋಂಗಿರ್ತೀಯ ನೀ? ಅರೆ ಎದಕ್ಕೆ ಬೇಕಾಗ್ಯಾವ ಅದನ್ನಾರ ಹೇಳ. ಮೊನ್ನೆ ಅಲ್ಲಿ ಒಬ್ಬಂದು ಇಸ್ಕೊಂಡಿದ್ನ ಹೇಳುವ ರೊಕ್ಕ. ಒಟ್ಟು ನನ್ನ ಬೆನ್ ಬಿಡಾಕ್ತಾ ಇರಲಿಲ್ಲ. ಒಟ್ಟು ಏನೋ ಅಂತಾರಲ್ಲ, ಬೆನ್ನಿಗೆ ಬಿದ್ದು ಬೇತಾಳ. ನಂಗೆ ಒಟ್ಟು ಎಲ್ಲಿ ಹೋದ್ರು ಅಲ್ಲೇ ಬಂದಂಗೆ ಕಾಡಾಕತ್ತ. ನಾನು ರೊಕ್ಕ ಕೊಡು ಅಂತೇಳಿ ಅದಕ್ಕೆ ಅವ್ನು ಮೂತಿ ಮ್ಯಾಗ ಹೋಗಿಬೇಕಂತ. ರೊಕ್ಕ ಕೊಡುವ ನನಗೆ ಸುಮ್ಮನೆ. ಅಲ್ಲಿ ಮತ್ತೆ ಅವನ ಕಡೆ ಸಾಲ ಮಾಡಿ ಅವ್ರ ರೊಕ್ಕ ಏನು ಮಾಡಿದೆ ಅನ್ಬೇಕು? ಅರೆ ಏನು ಮಾಡಿದ್ನಂದ್ರೆ 100 ರೂಪಾಯಿ ಬಾಳೆ ನನಗೆ. ನನ್ನೂ ಖರ್ಚಿರಂಗಿಲ್ಲೇನು? ಇನ್ನು ಹಂಗೆ ನನ್ನ ದೋಸ್ತರು ನೋಡಿದ್ರೆ ಎಷ್ಟು ಖರ್ಚು ಮಾಡ್ತಾರ ಅವ್ರು. ದಿನ 1000 ರೂಪಾಯಿ ಗಟ್ಟಲೆ ಖರ್ಚು ಮಾಡ್ತಾರೆ ಅವ್ರು. ಹಂಗೆ ಏನಾರು ಐತೆ ನಂದು? ಯಾವಾಗಾರ ಒಂದು ವಾರದಾಗ 100 ರೂಪಾಯಿ ಖರ್ಚು ಮಾಡಿದ್ರೆ ಹೆಂಗೆ ಮಾತಾಡಕತ್ತಾರ ನೋಡ್ರಿ ಮನೆಯಾಗಿನವ್ರು. ಖರ್ಚು ಮಾಡ್ತಿರ್ಬೇಕಪ್ಪ. ನಿನ್ನ ದೋಸ್ತರು ಮಾಡ್ತಿರ್ಬೇಕು. ಅವ್ರ ಮನ್ಯಾಗ ಅಳಾಕತ್ತೈತಿ. ಕುಟ್ರಿಗಟ್ಲೆ ಬಿದ್ದಿರ್ಬೇಕು ಅವ್ರ ಮನ್ಯಾಗ. ಅದಕ್ಕೆ ಖರ್ಚು ಮಾಡ್ತಾರ ಅವ್ರು ತಗೋತೊಂದು ಹೋಗ್ಕಿರಿಂದ. ನಮ್ಮ ಮನ್ಯಾಗ ಯಾರ್ದಾರಪ್ಪ ದುಡ್ಯಾರ? ಅವ ಒಬ್ಬಕ್ಕೆ ದುಡಿಯಕ್ಕೆ ನೋಡ್ತಿಲ್ಲ. ನೀ ಎಲ್ಲ ಈಗ ಜವಾಬ್ದಾರಿ ತಗೋಬೇಕು ಮನೀದು. ಅದನ್ನ ಬಿಟ್ಟು ನೀನೇ ಹಿಂಗೆ ಮಾಡ್ಕೊತ ನಿಂತಿದ್ರೆ ಹೆಂಗೆ ಮಾಡ್ಬೇಕು ನಾವು? ನೀನೇ ಹಿಂಗೆ ಬಂದು ಅವನ ಕಡೆ ರೊಕ್ಕ ಇಸ್ಕೊಂಡು ಹೊಂಟಿದ್ರೆ ಹೆಂಗೆ ಮಾಡಬೇಕು? ಇಲ್ಲಿ ಬಿಡೇವ ರೇಣವ ಗಪ್ಪ. ಸಣ್ಣವನಂಗಪ್ಪ ಹಂಗೇನು ಗೊತ್ತಾಗಂಗಿಲ್ಲ. ಸುಮ್ಮನೆ ಉಲ್ಟಾ ಮಾತಾಡ್ತಾನೆ ಹೇಳಿದ್ನಿಲ್ಲ ಸುಮ್ಮನೆ. ನನಗೆ ಅದು ಇದು ಏನು ಹೇಳಾಕೋಗ್ಬೇಡ್ರಿ ನೀವು ಸುಮ್ಮನೆ. ನಂಗೆ 100 ರೂಪಾಯಿ ತಂದು ಕೊಡ್ರಿ ಸಾಕು, ನಾ ಹೋಗ್ನ. ಅವ ಸುಮ್ಮ ಭಾಳ ಬೇಡಾಕತ್ತಾನಂತೆ, ಬಂದು ಕೇಳಾಕತ್ತೀನಿ. ನಾ ಕೊಡ್ತೀವಿ ಇಲ್ಲೋ ಯವ್ವ ನೀನು? ಇಲ್ಲ ಯಪ್ಪ, ಮನ್ಯಾಗ ರೊಕ್ಕ ಇಲ್ಲ ಯಪ್ಪ. ಎಟ್ಟು ಹೇಳಿ ನಾನು ಇದ್ರೆ ನಾನು ಈ ಬಾಯ ಬರೋ ತಳಕಿಲ್ಲ ಕೊಡ್ತೀನಿ ರೊಕ್ಕನ. ಇಲ್ಲಿ ಏನು ಮಾಡಿ ನಾನು? ಹಂಗಾದ್ರೆ ಆತ, ನಾ ಹೋಗಿ ನನಗೆ ಒಟ್ಟೆ ನಾನು ಕರೆಯಾಕೆ ಹೋಗ್ಬೇಡ ನೋಡಿ. ಎಲ್ಲಿ ಬೇಕಾದ್ರೆ ಹೋಗವ, ಎಲ್ಲಿ ಹೋದಿ ಏನು ಮಾಡಿದೆ ಅಂತ ನಂಗೆ ಕೇಳೋದಿಲ್ಲ ನೋಡಿ. ಹಿಂಗಂದ್ರೆ ಹೆಂಗಪ್ಪ? ಮನೆ ಮನುಷ್ಯನಿಂದ ಕೇಳಾಕಬೇಕಲ್ಲ. ಎಲ್ಲಿ ಹೋಗವನಿ? ನಾನು ದುಡಿಯಾಕೆ ಹೋಗ್ಕೊನು. ರೊಕ್ಕ ಆಡ್ತಾವ ನನ್ನ ಕೈಯಾಗ, ನಾನು ದುಡಿಯಾಕೆ ಹೋಗ್ಕೊನು. ಸಾಲಿ ಪಾಲಿ ಎಲ್ಲ ಬಿಟ್ಟೆನ? ಅದನ್ನ ಬಿಟ್ಟು ದುಡಿಯಾಕೆ ಹೋಗವೇನ? ಚಂದಾಗಿ ಸಾಲಿ ಕಲಿಯಪ್ಪ ಅಂತ ನಾವು ಹೇಳಾಕತ್ತೀವ. ದುಡಿಯಾಕೆ ಹೋಗೋಣತ್. ದುಡಿಯಾರ ಪರಿಸ್ಥಿತಿ ಏನಾಗತ್ತೆ ಗೊತ್ತೈತೇನೆ? ಬಿಸಿಲು ಎಂತ ಆಗೈತೆ ಹೊರಗೆ. ಹೆಜ್ಜೆ ಇಟ್ಟು ನೋಡಿ ಹೆಜ್ಜೆ. ಗೊತ್ತೈತೆ ಹೇಳು. 2 ದಿನ ಹೊರಗೆ ಅಡ್ಡಾಡಿ ನಾನು. ಗೊತ್ತೈತೆ ನನಗೂ. ದುಡ್ದಿಂದ ಕೈಯಾರ ರೊಕ್ಕ ಆಡು. ಇಲ್ಲಾರ ಸುಮ್ಮನೆ ಪ್ಯಾಲಿಗತ್ತೆ ನಿಮ್ಮ ಕಡೆ ಕೇಳ್ಕೊತ ಕುಂಬುದಾಕತ್ ನಾವು ರೊಕ್ಕ. ದುಡಿಯಾಕೆ ಹೋಗುದ ಬೇಷ್. ಎಲ್ಲಿ ಸಾಲಿ ಏನು? ಈಗ ಚಂದ ಅನಿಸ್ತೈತಿ ದುಡಿಯಾಕೆ ಹೋಗುದು. ಕೈಯಾರ ರೊಕ್ಕ ಆಡ್ತಾವು, ಚಲೋ ಅನಿಸ್ತೈತಿ. ದುಡಿಯಾಕೆ ಹಸ್ತೈತಿ. ನಾಳೆ ಹೆಣ್ಣು ಕೊಡಾರ ಯಾರು ಕೇಳ್ತಾರ ಮೊದ್ಲು ಏನು ಮಾಡ್ತಾನೆ ಹುಡುಗ ಅಂತೇಳಿ. ಬವಾ ಬರ್ತೈತೆ ನೋಡಿ ಬಿರಿ. ಸಾಲಿ ಕಲಿಟ ಅಂತ ಸಾಲಿ ಕಲ್ತ್ರೆ ಜೀವನ ಉದ್ದಾರ ಆಕತಿ, ಬಂಗಾರ ಕಲ್ತಿ ಜೀವನ. ಇಲ್ಲಾದ್ರೆ ಹಂಗ ನೋಡ ಇಲ್ಲಿ ನಮ್ದು ಆಗೈತೆ ನೋಡಿ. ಅಲ್ಲಿ ಇಲ್ಲಿ ಯಾರು ಹೆಂಗನ ಅಂತ ಹಂಗೆ ಅನ್ಸ್ಕೊಂಡ್ ಕೆರಿದಾರ ಕಸ ಅವ್ರ ಹೊಲ್ದಾಗ ಕಸ ಆಕೈತಿ ಬರುದು. ಹೌದು, ಮತ್ತು ರೊಕ್ಕ ಏನು ಹಂಗೆ ಬರ್ತಾವೇನು? ದಗದ ಮಾಡಿದಾಗ ಬರ್ತಾವು. ಕೆಲಸ ಮಾಡಾಕ ಬೇಕಲ್ಲ. ಬಿಸಿಲೇನು ಮತ್ತು ಮಳೆ ಏನು ಮಾಡಿದಾಗ ಬರುವು. ಹೋಗ್ಕು ನಾನು ಕಸಕ್ಕೆ ಹೋಗ್ಕು. ಎಲ್ಲರೂ ಹೋಗ್ಕು ನಾನು. ಬೇಡಪ್ಪ ತಡಿ. ನೀ ಏನು ಬರೀ ಇಂಥದ್ದು ಹೇಳ್ತೀನಿ. ನನಗೆ ಏನಾರು ತಂದು ಕೆರೆಯಿಂದ ಗೋಳ ಹಾಕ್ತೀವಿ ಒಟ್ಟು. 100 ರೂಪಾಯಿ ಅಷ್ಟಲ್ಲ ನಿನಗೆ ಮನ್ಯಾಗಿಲ್ಲ ರೊಕ್ಕ. ಅಲ್ಲಿ ಕಾಶನಂತಕ್ಕೆ ಹೋಗಿ ಇಸ್ಕೊಂಬರ್ತೀನಿ ರೊಕ್ಕ ಹಾಕೊಂಡು ಮನ್ಯಾಗ. ಕಾಶವನ್ ಕಡೆ ಕೊಟ್ಟೇನು ರೊಕ್ಕ? ಆಕಿನ ಕಡೆ ಯಾಕೆ ಕೊಡ್ಲಿಯಪ್ಪ? ಸಾಲ ಇಸ್ಕೊಂಬರಕತ್ತೇನೆ ನಿನ್ನ ಸಲುವಾಗಿ. 100 ರೂಪಾಯಿ ಮುಂದಿನ ವಾರದಾಗ ಕಸದಾಗ ಮುರ್ಕೊಳಕತ್ತಿ. 100 ರೂಪಾಯಿ ಕೊಡಂತ ಇಸ್ಕೊಂಬರ್ತೇನೆ. ಕುಂದ್ರಿಲಿ ತೊಗೊಂಬರ್ತೇನೆ. ನಾಷ್ಟಾತು ಮಾಡಿದ್ದ ಬಂದು ಜಾಕಾರ ಮಾಡು. ಮಾಡ್ತೀನಿ ನೋಡಿ, ನಾನು ತೊಗೊಂಬರ್ ಹೋಗು. ಯವ್ವ ನೀವು ರೊಕ್ಕ ಬೇಡಿದ ಕೂಡಲೇ ಕೊಡಾಕ ನಿಂತೇನೆ ಯವ್ವ. ಮೊದ್ಲು ಹಾಳಾಗ್ಯಾನ ಅಂತ ಹೇಳ್ತೀನಿ. ಮತ್ತೆ ನೀನು ಹಾಳು ಹಿಡ್ಸಾಕತ್ತಿ ನೋಡು. ಸಿಟ್ಟ ಬರ್ತೈತೆ ನನಗೆ ಮತ್ತೆ.
ಮತ್ತೇನು ಮಾಡ್ತೀನಿ ಮನೆಗೆ ಬರಂಗಿಲ್ಲ ಹೊಕ್ಕನತ್ತ ದುಡಿಯಾಕ ಮತ್ತೆ ಅವ್ನು ಕಳ್ಸದ್ ಪಾಡ ಅದಕ್ಕೆ 100 ರೂಪಾಯಿ ಕೊಡು ಪಾಡಲೆ ಹಾಂ ಅವ ಏನು ಯಾವುದೇ ಇಸ್ಕೊಂಡನತ್ತ ಅವ್ನು ಕೊಡ್ತಾನತ್ತ ಏನವ ಏನು ಮಾಡ್ತಿ ಮಾಡ್ಕೊ ಹೋತಾ ಕುಂದ್ರ ಹೊಂಟ ನಾನು ತೊಗೊಂಬರ್ತೀನಿ ರೊಕ್ಕಾಗಿನಂತೆ ದೌಡ್ನ ಬಾ ನೋಡಿ ಮತ್ತು ಮಾತು ಹಚ್ಕೊಂಡು ಅಲ್ಲೇ ನಿಂತಿ ನೋಡಿ ಮತ್ತು ಇಲ್ಲ ಬರ್ತೀನಿ